ವೆಲ್ಕಮ್ ಫರ್ನೂಷ್ ಆ್ಯಂಡ್ ವೆಲ್ಕಮ್ ಯಶ್ ಸರ್. ಯಶ್ ಸರ್, ಕ್ಯಾಮ್ರಾ ಇದೆ, ಹಿಂದ್ಗಡೆ 45 ಪಿಕ್ಚರ್ದು ಪೋಸ್ಟರ್ ಇದೆ. ಶಿವಣ್ಣನ್ ಲುಕ್ ನೋಡಿ, ಉಪ್ಪಿ ಸರ್ ಕದರ್ ನೋಡಿ, ಮಧ್ಯದಲ್ಲಿ ರಾಜ್ ಸರ್ ಇದ್ದಾರೆ, ಎದುರುಗಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇವಾಗ ಹೇಳಿ, ಡಿಸೆಂಬರ್ 25 ಗ್ಯಾರಂಟಿ ಏನು? ಕ್ರಿಸ್ಮಸ್ ಗ್ಯಾರಂಟಿ ಬರುತ್ತೆ. 45 ರಿಲೀಸ್ ಆಗ್ಬೇಕಲ್ಲ ಸರ್, ಅದೇಳಿ. ಅದೇ 45 ಫಿಲ್ಮ್ ಡಿಸೆಂಬರ್ 25 ಸರ್ ಡಿಸೆಂಬರ್ 5 ಅಂತಿದ್ದಾರೆ ಸರ್. ಬೇಗ ಬಂದ್ರೆ ಪರವಾಗಿಲ್ಲ. ಇಲ್ಲ, ಡಿಸೆಂಬರ್ 25 45 ರಿಲೀಸ್ ಆಗ್ತದೆ. ವರ್ಕ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಕಂಪ್ಲೀಟ್ ಆಗ್ತದೆ. ತುಂಬಾ ಅರ್ಜುನ್ ಸರ್ದು ವಿಷನ್ ಇದೆಯಲ್ಲ, ತುಂಬಾ ಕಾಂಪ್ಲೆಕ್ಸ್ ವಿಷನ್. ಸೊ ಇದನ್ನ ಮಾಡೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಟೈಮ್ ತಗೊಂತು. ಸೊ ನಾವು ಆಗಸ್ಟ್ 15 ರಿಲೀಸ್ ಮಾಡಬೇಕು ಅಂತ ನಾವು ಆಗಸ್ಟ್ 15 ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಕೂಡ ಅದನ್ನು ನಾವು ಟೈಮಿಗೆ ಇದು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಏನು ಆ ವಿಷನ್ ಏನಿದೆ ಅದನ್ನು ನಾವು ಮೀಟ್ ಮಾಡೋಕ್ಕಾಗ್ತಿರಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಫಿಲ್ಮ್ನ ಮಾಡೋಣ ಅಂತ ಪ್ರೊಡ್ಯೂಸರ್ ಸರ್ ನಮಗೆ ತುಂಬ ಪ್ರೋತ್ಸಾಹಿಸಿ ಟೈಮ್ ಕೊಟ್ಟರು. ಸೊ ಈಗ ಡಿಸೆಂಬರ್ 25ಗೆ ಫಿಲ್ಮ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಅದಕ್ಕೇನು ಬೇಕು ವರ್ಕು ಅದು ತುಂಬ ಫಾಸ್ಟಾಗಿ ಮೂವ್ ಆಗ್ತದೆ. ಸೊ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಸೊ ಲಾಸ್ಟ್ ಫಿನಿಶಿಂಗ್ ಟಚಲ್ಲಿ ಇವಾಗಿದ್ದೀವಿ. ಸೊ 25 ಡಿಸೆಂಬರ್ಗೆ ಖಂಡಿತ ಬರುತ್ತೆ ಫಿಲ್ಮ್. ಥ್ಯಾಂಕ್ ಯು ಯಶ್ ಸರ್. ಫರ್ನೂಷ್, ಯು ವಾಂಟ್ ಟು ಶೇರ್ ಸಮ್ ವರ್ಡ್ಸ್? ನಮ್ಮ ಟೀಮ್ ಸೊ ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ. ನಾವು ನಮ್ಮದು ಮಾರ್ಸ್ ಕಂಪ್ನಿ ಕೆನಡಾದಲ್ಲಿ ಇರೋದು. ಸೊ ನಮ್ಮ ಬೇಸಿಕಲಿ ಎಲ್ಲ ಈ ಫಿಲ್ಮ್ದು ಎಲ್ಲ ಪ್ಲಾನಿಂಗ್ನು ಕೂಡ ನಾವು ಟೊರೊಂಟೊದಲ್ಲಿ ಮಾಡಿದ್ದೀವಿ. ಸೊ ಮೆಜಾರಿಟಿ ಆಫ್ ದ ವರ್ಕ್ ಎಲ್ಲ ಟೊರೊಂಟೊದಲ್ಲೇ ಮಾಡ್ತಿದ್ದೀವಿ ಕೂಡ. ಸೊ ಇವರು ನಮ್ಮ ಇರಾನ್ ಟೀಮ್ ನಮ್ಮ ಕಂಪ್ನಿಯಲ್ಲಿದೆ, ನಮ್ಮ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದಾರೆ. ಸೊ ಹಂಗಾಗಿ ಇವ್ರನ್ನ ಇಲ್ಲೇ ಕರೆಸ್ಕೊಂಡ್ವಿ. ನಾವು ಸ್ವಲ್ಪ ವರ್ಕ್ನ ಸ್ಪೀಡ್ ಮಾಡೋಣ ಅಂತ ಅಂದ್ಬಿಟ್ಟು. ಆಗಸ್ಟ್ 15 ಆಗಲಿಲ್ಲ ಅನ್ನೋದಕ್ಕೋಸ್ಕರ ಇವಾಗ ನಮ್ಮ ಕೆಲವು ಟೀಮ್ ಮೆಂಬರ್ಸ್ನ ಇಲ್ಲೇ ಕರೆಸ್ಕೊಂಡು ನಾವು ಇಲ್ಲೇ ವರ್ಕ್ ಮಾಡ್ತಿದ್ದೀವಿ. ಸೊ ನಾವು ಇದು ಫಸ್ಟ್ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ಇಂಡಿಯಾದ ಫಸ್ಟ್ ಫಿಲ್ಮ್ ನಾವು ವರ್ಕ್ ಮಾಡ್ತಿರೋದು ಮಾರ್ಸ್ ಸಂಸ್ಥೆಯಿಂದ. ಸೊ ನಾವು ಆಲ್ಮೋಸ್ಟ್ ನಾನು 18 ಇಯರ್ಸಿಂದ ಹಾಲಿವುಡ್ ಫಿಲ್ಮ್ಸ್ಗಳಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ 7 ಇಯರ್ಸಿಂದ ನಮ್ಮ ಮಾರ್ಸ್ ಸಂಸ್ಥೆ ನಾನು ಸ್ಟಾರ್ಟ್ ಮಾಡಿ ನಾನು ಅದರ ಅಂಡರಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಫಿಲ್ಮ್. ಸೊ ಈ ಕ್ವಾಲಿಟಿ ಏನಿದೆ, ನಾವು ಎಲ್ಲ ಫಿಲ್ಮ್ಗಿಂತ ಒಂದು ಒಳ್ಳೆ ಲೆವೆಲಲ್ಲಿ ಬರಬೇಕು ಅಂತ ನಾವು ಈ ಅರ್ಜುನ್ ಸರ್ದು ವಿಷನ್ನ ಹೊರಗೆ ತರೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಥ್ಯಾಂಕ್ ಯು. Farnoosh, you want to share few words on stage for us? Thank you. Thank you for everything. Thank you, Mr. Yash. And 45 released by 25th of December. No worry. Thank you. Because she knows the pressure. Because Thank you. She understood. She didn't have to explain anything. Alla? She has that pressure. Yeah. Yes, sir. ನಿಮ್ಮ ಹತ್ರ ಏನು ಪ್ರಶ್ನೆ ಕೇಳಿದ್ರೆ ಅನ್ಕೊಂತೀನಿ ಸುಬ್ರಹ್ಮಣ್ಯ ಸರ್. ಸರ್, ಹಾಲಿವುಡ್ ಹೇಳೋ ಏನಾರ ಸಿನಿಮಾ ಮಾಡಿದ್ದೀನಿ ಅಂತೆಲ್ಲ ಅಂದ್ರಲ್ವಾ, ಈ ಥರದ ಕೆಲಸಗಳಿಗೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಲೆಕ್ಕ ಅದರದ್ದು ಅಲ್ವೇ? ಈಗ ಆಗಸ್ಟ್ 15ಕ್ಕೆ ಅವರು ರಿಲೀಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡುವುದಕ್ಕೆ ಸಾಕಷ್ಟು ಮೊದಲೇ ಈ ಡೇಟ್ಗಳನ್ನ ಹೇಳಿರ್ತಾರೆ ನಿಮಗೆ. ಆ ಡೇಟಿಗೆ ಆಗಲ್ಲ ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಆಗಿರಲಿಲ್ವಾಗ? ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಇಲ್ಲಿ ಯಾವುದೇ ಸಿನಿಮಾದ ಒಂದು ಡೇಟ್ ಅನೌನ್ಸ್ ಮಾಡೋದಕ್ಕೆ ಸಾಕಷ್ಟು ಮೊದಲೇ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಡಿಸೆಂಬರ್ 25ಕ್ಕೆ ಅಂತ ಹೇಳಬೇಕಾದ್ರೆ ಅವತ್ತು ಇನ್ನೊಂದು ಸಿನಿಮಾ ಇದ್ದರೂ ಕೂಡ ಅವತ್ತು ಅದೇನೇನೋ ಅವ್ರ ಪ್ಲ್ಯಾನಿಂಗು, ಅದರ ಪ್ರಚಾರ, ಇನ್ನೇನೇನೋ ಕೆಲಸಗಳಿರ್ತವೆ. ಈಗೇನು ಹೇಳಿದ್ರಿ 25ಕ್ಕೆ ರಿಲೀಸ್ ಆಗುತ್ತೆ ಅಂತ. ನೀವು ಆ ಸಿನಿಮಾ 25ಕ್ಕೆ ರಿಲೀಸ್ ಆಗಬೇಕಾದ್ರೆ ಅದಕ್ಕಿಂತ ಹಿಂದಕ್ಕೆ ಎಷ್ಟು ಸಮಯ ಅವರಿಗೆ ಕೆಲಸ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೋತೀನಿ. ಹಾಲಿವುಡ್ ಸಿನಿಮಾಗಳಲ್ಲೆಲ್ಲ ಕೆಲಸ ಮಾಡಿದವ್ರು ನೀವು. ಅಂದರೆ ನೀವು ಯಾವಾಗ ಅವರಿಗೆ ಪರ್ಫೆಕ್ಟ್ ಇದು ಕೊಡ್ತಾ ಇದ್ದೀರಿ ಈಗ? ಸೊ ಈಗ ಒಂದು ಫಿಲ್ಮ್ನ ಕಂಪ್ಲೀಟ್ ಮಾಡೋದು ಅಂತಂದರೆ ಇಟ್ ಜಸ್ಟ್ 1% ಜಾಬ್ ಅಲ್ಲ. ಸೊ ಹಂಡ್ರೆಡ್ಸ್ ಆಫ್ ಪೀಪಲ್, ತುಂಬ ಡಿಪಾರ್ಟ್ಮೆಂಟ್ಸಿಂದ ಎಲ್ಲರನ್ನೂ ಕೂಡ ಒಂದು ಗ್ರೂಪ್ ಎಫರ್ಟ್ ಇದು. ಸೊ 1% ಅಲ್ಲದೇ ಇರೋದ್ರಿಂದ, ಸೊ ನಾವು ಕೂಡ ಇಂಡಿಯಾದಲ್ಲಿ ಫಸ್ಟ್ ಫಿಲ್ಮ್ ವರ್ಕ್ ಮಾಡ್ತಿರೋದು.
ಸೊ ನಾವು ಕೂಡ ಕಲಿತಾ ಇದೀವಿ ಯಾವ ಥರ ಅಂತ ಎಲ್ಲ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ. ಅಲ್ಲ, ಟ್ರಯಲ್ ಅಂಡ್ ಎರರ್ ಮೆಥಡ್ ಇದೆಯಲ್ಲ, ಪಾಪ ಅರ್ಜುನ್ ಸರ್ಜಾ ಫಸ್ಟ್ ಸಿನಿಮಾಕ್ಕೆ ಆಗಬಾರ್ದಾಗಿತ್ತು ಅಂತ ಅನ್ನಿಸ್ತು ನನಗೆ. ಇಲ್ಲ ಹೌದು ಸರ್. ಸೊ ಈಗ ನಾವು ಟ್ರಯಲ್ ಅಂಡ್ ಎರರ್ ಅಂತ ಇರ್ತಿಲ್ಲ, ಅಫ್ಕೋರ್ಸ್ ನಾವು ಅದಕ್ಕೆ ಏನು ಬೇಕಾದ್ರೆ ಅಲ್ಲ ಫಸ್ಟ್ ಸಿನಿಮಾ ಅಂತಂದಾಗ ಇಟ್ಸ್ ಎ ಟ್ರಯಲ್ ಅಂಡ್ ಎರರ್. ನೀವು ಹಾಲಿವುಡ್ ಅಂತ ಹೇಳಿದ್ಮೇಲೆ ಅಪ್ಪ ಅವರು ಯಾರು ಪ್ರೊಡ್ಯೂಸರ್ ಏನು ಅಂದ್ಕೊಂಡಿರ್ತಾರೆ, ನಮ್ಮ ಟೈಮಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆಮೇಲೆ ಯಾವುದೇ ಸಿನಿಮಾ ರಿಲೀಸಿಗೆ ಒಂದು 2-3 ತಿಂಗಳ ಮೊದಲೇನೆ ಅವರು ಪ್ರಚಾರದ ಇವತ್ತಿನ ಪ್ರಚಾರದ ಇದು ಬೇರೆನೇ ದಾರಿ ಇದೆ. ಡಿಜಿಟಲ್ ನಿಮ್ಗೆ ಗೊತ್ತಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಅದು ಇದು. ಆಮೇಲೆ ಇವರು ಒಂದೇ ಇದರಲ್ಲಿ ಮಾಡಲಾರು, ಬೇರೆ ಬೇರೆ ಕಡೆಯಿಂದ ಮಾಡ್ಬೋದು, ನಮಗಿನ್ನು ಮಾಹಿತಿಗಳು ಬರಬೇಕಷ್ಟೇ. ಆದರೆ ಈಗ ಡಿಸೆಂಬರ್ 25 ಅಂದರೆ ಇಷ್ಟೊತ್ತಿಗೆಲ್ಲ ಇನ್ನು ಈಗ ನವಂಬರ್ ಮಾತ್ರ ಬಾಕಿ ಇರೋದು, ನವಂಬರ್ ಇದು ಅಲ್ವಾ. ಹಾಗಾಗಿ ಇನ್ನೊಂದು 10-15 ದಿವಸ ಒಳಗೆ ಎಲ್ಲ ಮುಗಿಬೇಕಾಗತ್ತೆ. ಅಂದರೆ ಅದು ನಿಜವಾಗಿ ರಿಲೀಸ್ ಆಗೋದಾದ್ರೆ ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಇದು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.